ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿತ್ತು. ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಭಾರತ ಮಾಡಿತು. ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಕೂಡ ಭಾರತ ಮಾಡಿದೆ, ಒಂದಲ್ಲ 9 ಕಡೆಗಳಲ್ಲಿ. ಇಷ್ಟೆಲ್ಲ ಆದಮೇಲೆ ಪಾಕಿಸ್ತಾನ ನಡೆಸಿದಂತಹ ಪ್ರತಿ ದಾಳಿಗೆ ಉತ್ತರವಾಗಿ ಅದರ ವಾಯು ನೆಲೆಗಳನ್ನು ಕೂಡ ಹೊಡೆದು ಹಾಕುವಂತಹ ಕೆಲಸವನ್ನು ಭಾರತ ಮಾಡಿತು. ಇದೇ ಕಾರಣಕ್ಕಾಗಿ ಮೇ 10ರಂದು ಮಧ್ಯಾಹ್ನದ ನಂತರ ಪಾಕಿಸ್ತಾನ ಭಾರತದ DGMOಗೆ ಕರೆ ಮಾಡಿ ಅವಲತ್ತುಕೊಂಡಿದ್ರು, ಯುದ್ಧ ನಿಲ್ಲಿಸಿ ಅಂತೇಳಿ ಬೇಡ್ಕೊಂಡಿದ್ರು. ಭಾರತ ಏನೋ ಯುದ್ಧವನ್ನು ನಿಲ್ಲಿಸಿದೆ. ಇದರ ನಡುವೆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಅಮೆರಿಕ ಕೂಡ ಮಾಡಿರುವಂಥದ್ದು ಒಂದು ಕಡೆ ಆದರೆ, ಪಾಕಿಸ್ತಾನ ತನ್ನದೇ ರೀತಿಯಲ್ಲಿ ಮಾತುಗಳನ್ನು ಹೇಳಿದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ನೀರು ಮತ್ತು ರಕ್ತ ಜೊತೆಯಲ್ಲಿ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಸಿಂಧೂ ಜಲ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಮಾನ ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಒತ್ತಡವನ್ನು ಹೇರುವಂತಹ ನಿಟ್ಟಿನಲ್ಲಿ ಭಾರತ ತೆಗೆದುಕೊಂಡಿರತಕ್ಕಂಥ ತೀರ್ಮಾನಗಳು ಈಗಲೂ ಚಾಲ್ತಿಯಲ್ಲಿವೆ. ಪಾಕಿಸ್ತಾನದ ಜೊತೆಗೆ ಮಾತನಾಡೋದಕ್ಕೆ ಏನಾದರೂ ಸಾಧ್ಯತೆಗಳಿದ್ದರೆ ಅದು ಕೇವಲ ಉಗ್ರವಾದದ ವಿಚಾರದಲ್ಲಿ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ವಿಚಾರದಲ್ಲಿ ಮಾತ್ರ ನಡೆಯುತ್ತೆ ಹೊರತು ಬೇರೆ ಯಾವ ಕಾರಣಕ್ಕೂ ನಡೆಯುವುದಿಲ್ಲ ಅಂತೇಳಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ಇದರ ಜೊತೆಗೆ ಬಹಳ ಮುಖ್ಯವಾದಂಥ ಒಂದು ಸ್ಟೇಟ್ಮೆಂಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದು, ಅಣ್ವಸ್ತ್ರವನ್ನು ಮುಂದಿಟ್ಟುಕೊಂಡು ಅದರ ನೆರಳಿನಲ್ಲಿ ಉಗ್ರವಾದವನ್ನು ಪೋಷಿಸುವಂತಹ ಕೆಲಸವನ್ನು ಪಾಕಿಸ್ತಾನ ನಿಲ್ಲಿಸಬೇಕು ಮತ್ತು ಒಂದು ವೇಳೆ ಅಣ್ವಸ್ತ್ರದ ಮೂಲಕವಾಗಿ ನೀವು ಬೆದರಿಕೆಯನ್ನು ಹಾಕ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಭಾರತ ಅದಕ್ಕೆ ಉತ್ತರವನ್ನು ಕೊಡುತ್ತೆ. ನಿಮ್ಮ ಇಂತಹ ಗುಡ್ಡು ಬೆದರಿಕೆಗೆ ಭಾರತ ಜಗ್ಗುವುದಿಲ್ಲ ಅಂತೇಳಿ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಇದು ವಿರಾಮ ಅಷ್ಟೇ, ಅಂತ್ಯ ಅಲ್ಲ ಅಂತ ಕೂಡ ಪ್ರಧಾನಮಂತ್ರಿ ಮೋದಿಯವರು ಸ್ಪಷ್ಟಪಡಿಸಿದ್ದಾರೆ. ऑपरेशन सिंदूर न्याय की अखंड प्रतिज्ञा है. कोई भी न्यूक्लियर ब्लैकमेल भारत नहीं सहेगा. पानी और खून भी एक साथ नहीं बह सकता. अगर पाकिस्तान से बात होगी तो पाक ऑक्युपाइड कश्मीर POK उस पर ही होगी. ಮೇ 7 ಆಪರೇಷನ್ ಸಿಂಧೂರ್ ದಾಳಿ ನಡೆಸಿ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದು ಬಂದಾಗಲೂ ಪ್ರಧಾನಿ ಮೋದಿ ಮಾತಾಡಿರಲಿಲ್ಲ. ಉಗ್ರರನ್ನ ಅವರ ವಾಸಸ್ಥಾನಗಳಲ್ಲೇ ಕೊಂದು ಒಬ್ಬನೇ ಒಬ್ಬ ಪಾಕಿಸ್ತಾನದ ನಾಗರಿಕನ ಮೇಲೆ ದಾಳಿ ನಡೆಸದೇ ಬಂದಾಗಲೂ ಮೋದಿ ಏನೂ ಹೇಳಿರಲಿಲ್ಲ. 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದಾಗ, ಸೇನೆಗೆ ಪೂರ್ಣ ಬೆಂಬಲ ಕೊಟ್ಟಾಗ, ಪಾಕಿಸ್ತಾನ ಪರಮಾಣು ದಾಳಿ ಬೆದರಿಕೆ ಹಾಕಿದಾಗ, ಗಡಿರೇಖೆಯ ಉದ್ದಕ್ಕೂ ನಾಗರಿಕರ ಮೇಲೆ ದಾಳಿ ನಡೆಸಿದಾಗಲೂ ಮೋದಿ ರಣತಂತ್ರಗಳನ್ನ ಹೆಣೆಯುತ್ತಿದ್ರೇ ಹೊರತು ಏನೇನೂ ಮಾತಾಡಲಿಲ್ಲ. ಎಲ್ಲವನ್ನೂ ವೀರಯೋಧರಿಗೆ ಬಿಟ್ಟು ಸುಮ್ಮನಿದ್ರು. ಆದ್ರಿವತ್ತು ಮೋದಿ ಗುಡುಗಿದ್ದಾರೆ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದನ್ನ ಘಂಟಾಘೋಷವಾಗಿ ಹೇಳಿದ್ದಾರೆ. ಪಾಕಿಸ್ತಾನದ ಬೆನ್ನುಮೂಳೆ ಮುರಿದಿದ್ದನ್ನ ಜಗತ್ತಿಗೆ ತಿಳಿಸಿದ್ದಾರೆ. ಬಾಯ್ ತೆಗೆದ್ರೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತಿದ್ದವರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಕದನ ವಿರಾಮದ ಹೆಸರಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದು ನಾವೇ ಅಂತಿದ್ದ ಅಮೆರಿಕಾಗೂ ಸಂದೇಶ ಕಳಿಸಿದ್ದಾರೆ. ಆಪರೇಷನ್ ಸಿಂಧೂರ್ಗೆ ವಿರಾಮ ಅಷ್ಟೇ, ಅಂತ್ಯ ಹಾಡಿಲ್ಲ. ऑपरेशन सिंदूर ये सिर्फ नाम नहीं है, ये देश के कोटि कोटि लोगों की भावनाओं का प्रतिबिंब है. ऑपरेशन सिंदूर न्याय की अखंड प्रतिज्ञा है. 6 मई की देर रात, 7 मई की सुबह पूरी दुनिया ने इस प्रतिज्ञा को परिणाम में बदलते देखा है. भारत की सेनाओं ने पाकिस्तान में आतंक के ठिकानों पर, उनके ट्रेनिंग सेंटर्स पर सटीक प्रहार किया. आतंकियों ने सपने में भी नहीं सोचा था कि भारत
इतना बड़ा फैसला ले सकता है। ಮಾತುಕತೆಗೆ ಉಳಿದಿರೋದು ಪಿಒಕೆ ವಿಷಯ ಮಾತ್ರ. मैं आज विश्व समुदाय को भी कहूंगा, हमारी घोषित नीति रही है, अगर पाकिस्तान से बात होगी तो टेररिज्म पर ही होगी। अगर पाकिस्तान से बात होगी तो पाक ऑक्युपाइड कश्मीर पीओके उस पर ही होगी। ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ಗೆಲ್ಲ ಭಾರತ ಹೆದರಲ್ಲ. कोई भी न्यूक्लियर ब्लैकमेल भारत नहीं सहेगा। न्यूक्लियर ब्लैकमेल की आड़ में पनप रहे आतंकी ठिकानों पर भारत सटीक और निर्णायक प्रहार करेगा। ನೀರು ರಕ್ತ ಒಟ್ಟಿಗೆ ಹರಿಯಲ್ಲ ಅಂತ ಸಂದೇಶ, ಸಿಂಧೂ ನದಿ ಒಪ್ಪಂದ ರದ್ದು ಮಾಡಲ್ಲ ಅಂತ ಮೆಸೇಜ್. भारत का मत एकदम स्पष्ट है। टेरर और टॉक एक साथ नहीं हो सकते। टेरर और ट्रेड एक साथ नहीं चल सकते, और पानी और खून भी एक साथ नहीं बह सकता। ಭಾರತೀಯ ಸೇನಾಪಡೆಗೂ ಪ್ರಧಾನಿ ಮೋದಿ ಸೆಲ್ಯೂಟ್. ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳಿಗೂ ಸೆಲ್ಯೂಟ್. युद्ध के मैदान पर हमने हर बार पाकिस्तान को धूल चटाई है, और इस बार ऑपरेशन सिंदूर ने नया आयाम जोड़ा है। हमने रेगिस्तानों और पहाड़ों में अपनी क्षमता का शानदार प्रदर्शन किया, और साथ ही न्यू एज वॉरफेयर में भी अपनी श्रेष्ठता सिद्ध की। इस ऑपरेशन के दौरान हमारे मेड इन इंडिया हथियारों की प्रामाणिकता सिद्ध हुई। आज दुनिया देख रही है 21वीं सदी के वॉरफेयर में मेड इन इंडिया डिफेंस इक्विपमेंट्स, इसका समय आ चुका है। ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟ ಪದಗಳಲ್ಲಿ ಹೇಳಿದ್ದಾರೆ, ಪಾಕಿಸ್ತಾನದ ಉಗ್ರವಾದದ ವಿರುದ್ಧದ ಭಾರತದ ಸಮರ ನಿಂತಿಲ್ಲ. ಆಪರೇಷನ್ ಸಿಂಧೂರ್ ಇದು ಈಗ ವಿರಾಮ ಅಷ್ಟೇ, ಆದರೆ ನಿಂತಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಮೇಲೆ ಈ ರೀತಿಯಾಗಿ ದಾಳಿಯನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡಿದಂತಹ ಪಾಕಿಸ್ತಾನ ಬೇಡಿಕೊಂಡ ಕಾರಣಕ್ಕಾಗಿ ಭಾರತ ಯುದ್ಧವನ್ನು ನಿಲ್ಲಿಸಿದೆ ಅನ್ನುವಂಥದ್ದು ಕೂಡ ಪ್ರಧಾನಿಯವರ ಮಾತಿನಿಂದ ಸ್ಪಷ್ಟವಾಗಿದೆ. ಇದರ ನಡುವೆ ಯಾವ ಸ್ವರೂಪದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದ ವಿಚಾರದಲ್ಲಿ ಅಮೆರಿಕ ಬಿಲ್ಡಪ್ ಕೊಡ್ತಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಮೊನ್ನೆ ನನ್ನಿಂದಲೇ ಕದನ ವಿರಾಮ ಘೋಷಣೆ ಆಗಿದ್ದು ಅಂತ ಟ್ರಂಪ್ ಹೇಳಿದರು. ಇದರ ಬೆನ್ನಲ್ಲೇ ಇವತ್ತು ಮತ್ತೊಂದು ಬಿಲ್ಡಪ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇಂಡೋ ಪಾಕ್ ಮಧ್ಯೆ ಪರಮಾಣು ದಾಳಿ ನಿಲ್ಲಿಸಿದ್ದೀನಿ, ಲಕ್ಷಾಂತರ ಜನರ ಪ್ರಾಣ ಉಳಿಸಿದ್ದೀನಿ ಅಂತ ಬಡಾಯಿ ಕುಚ್ಚಿಕೊಂಡಿದ್ದಾರೆ. ಮತ್ತೊಂದು ಕಡೆ ಡಿಜಿಎಂಒಗಳ ಸಭೆಯಲ್ಲಿ ಪಾಕ್ಗಳಿಗೆ ಭಾರತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಂಡೋ ಪಾಕ್ ಸಂಘರ್ಷದಲ್ಲಿ ಅಮೆರಿಕ ಬಿಟ್ಟೇ ಬಿಲ್ಡಪ್. ಪರಮಾಣು ದಾಳಿ ನಿಲ್ಲಿಸಿದ್ವಿ ಅಂತ ಕ್ರೆಡಿಟ್ ಪಡೆದ ಟ್ರಂಪ್. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಣೆ ಮಾಡಲು ನಾವೇ ಕಾರಣ ಅಂತ ಅಮೆರಿಕಾದವರು ಬಿಟ್ಟೇ ಬಿಲ್ಡಪ್ ತಗೊಳ್ಳುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನಾವು ಹೇಳಿದ್ದಕ್ಕೆ ಭಾರತ ಪಾಕಿಸ್ತಾನ ಕದನ ವಿರಾಮ ಘೋಷಿಸಿದ್ದು ಅಂತ ಡೊನಾಲ್ಡ್ ಟ್ರಂಪ್ ಜಂಭ ಕೊಚ್ಚಿಕೊಂಡಿದ್ದಾಯ್ತು. ಈಗ ಹೊಸ ಬಿಲ್ಡಪ್ ಕೊಟ್ಟಿರೋ ಡೊನಾಲ್ಡ್ ಟ್ರಂಪ್ ಭಾರತ ಪಾಕಿಸ್ತಾನ ಮಧ್ಯೆ ಪರಮಾಣು ದಾಳಿ ತಪ್ಪಿಸಿ ಲಕ್ಷಾಂತರ ಜನರ ಜೀವ ಉಳಿಸಿದ್ದೀವಿ ಅಂತ ತಮ್ಮನ್ನ ತಾವೇ ಹೊಗಳಿಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಡೊನಾಲ್ಡ್ ಟ್ರಂಪ್ ಕೊಟ್ಟ ಲೇಟೆಸ್ಟ್ ಹೇಳಿಕೆ. We helped a lot, and we helped also with trade. I said, come on,
we're going to do a lot of trade with you guys. It's about the historic events that took place over the last few days. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And I'm very proud to let you know that the leadership ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿನೂ ಇಲ್ಲ. ಭಾರತನೂ ಯಾವುದೇ ಮಾಹಿತಿ ನೀಡಿಲ್ಲ. ಆದರೆ ಸೇನಾ ನಾಯಕರು ಹೇಳಿದ್ದು ಪಾಕಿಸ್ತಾನದವರು ಕದನ ವಿರಾಮಕ್ಕೆ ಮನವಿ ಕೊಟ್ಟಿದ್ರು, ಅದಕ್ಕೆ ಕದನ ವಿರಾಮ ಒಪ್ಪಿದ್ದು ಅಂದಿದ್ರು. ಈಗ ನೋಡಿದ್ರೆ ಅಮೆರಿಕ ಅಧ್ಯಕ್ಷ ತನಗೆ ತಾನೇ ಬಿಲ್ಡಪ್ ಕೊಟ್ಕೊಳ್ತಿದ್ದಾರೆ. ಮೊನ್ನೆಯಷ್ಟೇ ಟ್ವೀಟ್ ಮಾಡಿದ್ದ ಡೊನಾಲ್ಡ್ ಟ್ರಂಪ್ ಸತತ ಮಾತುಕತೆ ಬಳಿಕ ಭಾರತ ಹಾಗೂ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅಂತ ಪೋಸ್ಟ್ ಹಾಕಿದ್ರು. ಭಾರತದಿಂದ ಕದನ ವಿರಾಮದ ಮಾಹಿತಿ ಹೊರಬೀಳುವುದಕ್ಕೂ ಮೊದಲೇ ತನ್ನ ಭುಜ ತಾನೇ ತಟ್ಕೊಂಡಿದ್ರು. ಆದರೆ ಪ್ರಧಾನಿ ಮೋದಿ ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ ಅಂತ ಸಂದೇಶನೂ ಕಳಿಸಿದ್ರು. ಡಿಜಿಎಂಒಗಳ ಸಭೆಯಲ್ಲೂ ಪಾಕಿಗಳಿಗೆ ಭಾರತ ಎಚ್ಚರಿಕೆ. ಇವತ್ತು ಸಂಜೆ 5 ಗಂಟೆಗೆ ಭಾರತದ ಡಿಜಿಎಂಒ ರಾಜೀವ್ ಘಾಯ್ ಮತ್ತು ಪಾಕಿಸ್ತಾನದ ಡಿಜಿಎಂಒ ಖಾಸಿಫ್ ಅಬ್ದುಲ್ಲಾ ರಹಸ್ಯ ಸ್ಥಳದಲ್ಲಿ ಮಾತುಕತೆ ನಡೆಸಿದ್ರು. ಈ ಸಭೆಯಲ್ಲೂ ಭಾರತ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶ ಕಳಿಸಿತ್ತು. ಭಾರತ ಶಾಂತಿ ಬಯಸುತ್ತೆ, ಆದರೆ ಉಗ್ರರನ್ನ ಬಿಡಲ್ಲ. ಭಯೋತ್ಪಾದಕರನ್ನ ಸಮ್ಮರಿಸುವ ಕೆಲಸ ನಿಲ್ಲಿಸಲ್ಲ. ಭಾರತಕ್ಕೆ ಬೇಕಾದ ಉಗ್ರ ನಾಯಕರನ್ನ ಒಪ್ಪಿಸಬೇಕು. ಗಡಿಯಲ್ಲಿ ಉಗ್ರದಾಳಿಗೆ ಪ್ರಚೋದನೆ ನಿಲ್ಲಿಸಬೇಕು. ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಬಿಟ್ಟುಕೊಡಬೇಕು. LOCಯಲ್ಲಿ ಶಾಂತಿಯ ಮರುಸ್ಥಾಪನೆಗೆ ಒಪ್ಪಬೇಕು. ಇನ್ಮುಂದೆ ಒಂದು ಉಗ್ರದಾಳಿ ನಡೆದರೂ ಪಾಕಿಸ್ತಾನವೇ ಹೊಣೆ. ಭಾರತದ ಷರತ್ತುಗಳನ್ನ ಒಪ್ಪಿದ್ರೆ ಶಾಂತಿ ಸಭೆಗೆ ಬದ್ಧ. ಇದು ಎರಡು ದೇಶಗಳ ಸೇನಾ ಮಹಾನಿರ್ದೇಶಕರ ಸಭೆಯಲ್ಲಿ ಚರ್ಚೆಯಾದ ಅಂಶಗಳು ಅಂತ ಹೇಳಲಾಗ್ತಿದೆ. ಪಾಕಿಸ್ತಾನ ಸೇನಾ ಮಹಾನಿರ್ದೇಶಕನು ಭಾರತದ ಷರತ್ತುಗಳನ್ನು ಕೇಳಿ ಬೆಚ್ಚಿಬಿದ್ದು ಸಮಯ ಕೇಳಿದ್ರು ಅಂತಾನು ಹೇಳಲಾಗ್ತಿದೆ. ಆದರೆ ಭಾರತೀಯ ಸೇನೆಯಿಂದ ಅಧಿಕೃತವಾಗಿ ಯಾವುದೇ ಮಾಹಿತಿ ಹೊರಬಂದಿಲ್ಲ. ಏನೇ ಆಗಲಿ ಭಾರತ ಕಾಶ್ಮೀರ ವಿಷಯದಲ್ಲಿ, ಉಗ್ರರ ವಿಷಯದಲ್ಲಿ ರಾಜಿ ಆಗೋದಿಲ್ಲ ಅಂತ ಸ್ಪಷ್ಟ ಸಂದೇಶ ಕೊಟ್ಟಿದೆ. ಅದಕ್ಕೆ ಅಣುಬಾಂಬ್ ಬೆದರಿಕೆಯನ್ನೂ ಈ ಹಿಂದೆ ಹಾಕಿದ್ದು ಪಾಕಿಸ್ತಾನ. ಆದರೆ ಅದೇ ಪರಮಾಣು ದಾಳಿ ಬೆದರಿಕೆಯನ್ನೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಂಡವಾಳ ಮಾಡಿಕೊಂಡು ವ್ಯಾಪಾರ ಕುದುರಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಮ್ಮಿಂದ ಭಾರತ ಪಾಕಿಸ್ತಾನ ಮಧ್ಯೆ ಶಾಂತಿ ಮಾತುಕತೆಯಾಗಿದ್ದು ಕದನ ವಿರಾಮ ನಮ್ಮಿಂದಲೇ ಅಂತ ಬಿಟ್ಟಿ ಬಿಲ್ಡಪ್ ತಗೊಳ್ತಿರೋದು ನಿಜಕ್ಕೂ ನಾಚಿಕೆಗೇಡು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಆಪರೇಷನ್ ಸಿಂಧೂರ್ ಕುರಿತು ಇವತ್ತು ಕೂಡ ಭಾರತದ ಸೇನಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಾಕ್ಷ್ಯ ಸಮೇತ ಪಾಕಿಸ್ತಾನದ ಸುಳ್ಳುಗಳನ್ನು ಬಿಚ್ಚಿಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ನುಗ್ಗಿ ಭಾರತೀಯ ಸೇನೆ ಏನೆಲ್ಲ ಧ್ವಂಸ ಮಾಡಿದೆ ಅನ್ನೋದಕ್ಕೂ ಕೂಡ ಸಾಕ್ಷಿ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಭಾರತದ ಮೇಲೆ ಕಣ್ಣಿಟ್ರೆ ಮತ್ತೆ ಹೊಡೆಯುತ್ತೀವಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ಸೇನಾಪಡೆಗಳು ರವಾನಿಸಿವೆ. ಏಪ್ರಿಲ್ 22 ಕಾಶ್ಮೀರದ ಪಹಲ್ಗಾಮ್ನಲ್ಲಿ 25 ಪ್ರವಾಸಿಗರು ಹಾಗೂ ಓರ್ವ ಸ್ಥಳೀಯ ಸೇರಿ 26 ಜನರನ್ನ ಉಗ್ರರು ಬಲಿ ತೆಗೆದುಕೊಂಡಿದ್ರು. ಇಂಥ ರಕ್ತಪಿಪಾಸು ಉಗ್ರರನ್ನ ಮಟ್ಟ ಹಾಕಿ ಪಾಕಿಸ್ತಾನಕ್ಕೆ ದೊಡ್ಡ ಪಾಠ ಕಲಿಸಲು ಮೋದಿ ದೊಡ್ಡ ಹೊಡೆತವನ್ನೇ ಕೊಟ್ಟಿದ್ದಾರೆ. ಕಳೆದ 3-4 ದಿನಗಳಿಂದಲೂ ಒಂದು ಕಡೆ ಏರ್ ಸ್ಟ್ರೈಕ್, ಇನ್ನೊಂದು ಕಡೆ ಪಾಕಿಸ್ತಾನವನ್ನ ಮೂಲೆಗುಂಪು ಮಾಡಲು ಪ್ಲಾನಿಂಗ್ ಮಾಡಲಾಗ್ತಿದೆ. ಇವತ್ತು ಕೂಡ ಆಪರೇಷನ್ ಸಿಂಧೂರ್, ಕದನ ವಿರಾಮದ ನಡುವೆಯೇ ಮುಂದೆ ತೆಗೆದುಕೊಳ್ಳಬೇಕಾದ ತೀರ್ಮಾನಗಳ ಬಗ್ಗೆಯೇ ಪ್ರಧಾನಿ ಮೋದಿ ಚರ್ಚೆ ನಡೆಸಿದ್ರು. ಡಿಜಿಎಂಒಗಳ ಸಭೆಯಲ್ಲಿ ಭಾರತದ ನಿಲುವಿನ ಬಗ್ಗೆ ಸಮಾಲೋಚನೆ ಮಾಡಲಾಗಿತ್ತು. ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಹೋಗಿ ಶತ್ರುಗಳ ಕೋಟೆಯನ್ನೇ ಧ್ವಂಸಗೈದು ಉಗ್ರ ಸಂಹಾರ ನಡೆಸಿ ಬಂದಿದ್ದು ಭಾರತ ಮಾತೆಯ ವೀರಪುತ್ರರು. ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ರುದ್ರತಾಂಡವ ನಡೆಸಿ ಶತ್ರು ಸಂಹಾರ ಯಾಗ ಮಾಡಿ 100ಕ್ಕೂ ಹೆಚ್ಚು ರಕ್ತಬೀಜಾಸುರರ ಬಲಿಕೊಟ್ಟು ಬಂದಿದ್ರು. ಅದೇ ವಿಡಿಯೋವನ್ನ ಇವತ್ತು ಭಾರತೀಯ ಸೇನಾಪಡೆಗಳ ಸೇನಾಧಿಕಾರಿಗಳು ರಿಲೀಸ್ ಮಾಡಿದ್ರು. ಅಷ್ಟೇ ಅಲ್ಲ, ಬಾಯ್ ಬಿಟ್ರೆ ಭಾರತದಲ್ಲೂ ಧೂಮ್ ಧಮಾಕ ಮಾಡಿದ್ದೀವಿ ಅಂತ ಸುಳ್ಳಿನ ಪುರಾಣಗಳನ್ನೆಲ್ಲ ಪೋಣಿಸಿ ಸೋಷಿಯಲ್ ಮೀಡಿಯಾಗೆ ಹಾಕ್ತಿದ್ದ ಪಾಕಿಸ್ತಾನಕ್ಕೆ ತಿರುಗೇಟು ಕೊಟ್ರು. ಭಾರತೀಯ ಸೈನಿಕರು ಪಾಕ್ ನೆಲದಲ್ಲಿ ಆಡಿದ ದೀಪಾವಳಿ ಹಬ್ಬ ಹೇಗಿತ್ತು, ಪಾಕಿಸ್ತಾನದವರು ಹಾರಿಸಿದ ಮದ್ದುಗುಂಡು, ಶೆಲ್ಗಳು, ಕ್ಷಿಪಣಿಗಳು, ಡ್ರೋನ್ಗಳನ್ನ ಹೇಗೆ ಹೊಡೆದು ಹಾಕಿದ್ದೀವಿ ಅನ್ನೋದಕ್ಕೂ ಸಾಕ್ಷಿಗಳನ್ನ ಕೊಟ್ರು. ಭಾರತದ ಯಾವ ವಾಯುನೆಲೆಯನ್ನು ಪಾಕಿಸ್ತಾನ ಮುಟ್ಟಲು ಬಿಟ್ಟಿಲ್ಲ ಅನ್ನೋದಕ್ಕೆ ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಫೋಟೋ ರಿಲೀಸ್ ಮಾಡಿದ್ರು.
ಭಾರತದ ರಡಾರ್ಗಳು ಶತ್ರುಗಳ ವಿರುದ್ಧ ಹೇಗೆ ಕೆಲಸ ಮಾಡ್ತಿವೆ, ಯಾವ್ಯಾವ ರೀತಿ ಇದೆ ಅನ್ನೋ ಫೋಟೋಗಳು, ಏರ್ ಕಮಾಂಡ್ ಕಚೇರಿ ಒಳಗೆ ಹೇಗೆ ಕೆಲಸ ಮಾಡಲಾಗುತ್ತದೆ ಹಾಗೂ ಸಿಬ್ಬಂದಿ ಹೇಗಿದ್ದಾರೆ ಅನ್ನೋ ಫೋಟೋಗಳನ್ನು ಜನರ ಮುಂದಿಟ್ಟು ಎಂಥದ್ದೇ ಕಠಿಣ ಜಾಗಗಳಿರಲಿ ಭಾರತಕ್ಕೆ ಮಿಸೈಲ್ ಹಾರಿಸುವ ಶಕ್ತಿ ಇದೆ ಅನ್ನೋ ಫೋಟೋಗಳನ್ನ ರಿಲೀಸ್ ಮಾಡಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ರವಾನಿಸಿದ್ರು. ಆಪರೇಷನ್ ಸಿಂಧೂರ್ ವೇಳೆ ಶತ್ರುಗಳ ನೆಲವನ್ನ ಹೇಗೆ ಧ್ವಂಸ ಮಾಡಲಾಗಿತ್ತು, ಆಪರೇಷನ್ ಸಿಂಧೂರ್ ಬಳಿಕ ಪಾಕ್ ಕ್ಷಿಪಣಿಗಳನ್ನ ಹೇಗೆ ಆಕಾಶ ಮಿಸೈಲ್ ವಾಹಕ ಹೊಡೆದು ಹಾಕ್ತು ಅನ್ನೋದಕ್ಕೆ ಸಾಕ್ಷ್ಯ ಇಟ್ರು. ಇನ್ನು ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಲು ಚೀನಾ ಮಿಸೈಲ್ಗಳನ್ನ ಬಳಸಿದ್ದನ್ನೂ ಸೇನೆ ಪತ್ತೆ ಮಾಡಿದೆ. PL-15 ವಾಯು ಕ್ಷಿಪಣಿಯ ಅವಶೇಷಗಳು ಚೀನಾದ್ದು ಅಂತ ಪತ್ತೆ ಮಾಡಿದೆ. ಹಾಗೆ ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಕೊಟ್ಟ ಇಹಾ ಮತ್ತು ಸಾಂಗಾ ಡ್ರೋನ್ ಅನ್ನೋದನ್ನು ಸಾಕ್ಷಿ ಸಮೇತ ದೇಶದ ಮುಂದಿಟ್ರು. Some of the results achieved in countering the enemy threat vectors over the last week are now being shown on the screen. Is the probable enemy PL-15 missile, which is of Chinese origin. This missile has missed its target, and you can see the pieces now which are available with us. Another weapon system or weapon which was found was the long-range rocket, the pieces of which you can now see on the screen. We have talked about the loiter munitions and the unmanned aerial systems, and here are some of the glimpses of those systems which we have brought down. With the right undercarriage or the wheel you can see is the Yeeha system, which is of Chinese origin with Pakistan. You can see some quadcopters and you can see one odd Sonka drone hanging by the wire. All these have been brought down by our trained crew and air defense systems. The numerous waves of drones and unmanned combat aerial vehicles employed by Pakistan were also thwarted by the indigenously developed soft and hard kill counter US systems and the well-trained Indian air defense personnel. ಇನ್ನು ಭಾರತೀಯ ವಾಯುಪಡೆ ಪಾಕಿಸ್ತಾನಕ್ಕೆ ನುಗ್ಗಿ 13 ಕಡೆ ಧ್ವಂಸಗೈದು ಬಂದಿರೋದಕ್ಕೆ ಸಾಕ್ಷಿಯಾಗಿರುವ ಫೋಟೋ, ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿರೋ ಜಾಗಗಳೇ ಪಾಕಿಸ್ತಾನದ ವಾಯುನೆಲೆಗಳು, ರಡಾರ್ ಘಟಕಗಳು ಅಂತಾನೂ ಸೇನಾಧಿಕಾರಿಗಳು ವಿವರಣೆ ಕೊಟ್ಟರು. ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆಯನ್ನ ಉಡಾಯಿಸಿದ್ದಕ್ಕೆ ವಿಡಿಯೋ ಸಾಕ್ಷಿ ಕೊಟ್ಟರು. ರಹೀಂ ಯಾರ್ ಖಾನ್ ವಾಯುನೆಲೆಯಲ್ಲಿ 40 ಅಡಿ ಗುಂಡಿ ಬಿದ್ದಿರೋ ವಿಡಿಯೋವನ್ನ ನ್ಯೂಸ್ ಚಾನೆಲ್ಗಳೇ 3 ದಿನಗಳ ಹಿಂದೆಯೇ ಬಿತ್ತರಿಸಿದ್ವು. ಇದು ಮಾಧ್ಯಮಗಳಿಂದಲೇ ನಮಗೆ ಸಿಕ್ಕಿರುವ ವಿಡಿಯೋ ಅಂತಾನು AK ಭಾರತಿ ವಿವರಿಸಿದ್ರು. ಏರ್ ಮಾರ್ಷಲ್ AK ಭಾರತಿ ಬಳಿಕ ಮಿಲಿಟರಿ ಆಪರೇಷನ್ ಡೈರೆಕ್ಟರ್ ಜನರಲ್ ರಾಜೀವ್ ಘಾಯ್ ಉಗ್ರರು ನಾಗರಿಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟರು. 2024ರಲ್ಲಿ ಜಮ್ಮುವಿನ ಶಿವಮಂದಿರಕ್ಕೆ ಹೋಗ್ತಿದ್ದ ಪ್ರವಾಸಿಗರ ಬಸ್ಸನ್ನ ತಡೆದು ಜನರನ್ನ ಕೊಂದಿದ್ದ ಫೋಟೋಗಳು, ಜೊತೆಗೆ ಪಹಲ್ಗಾಮ್ನಲ್ಲೂ ಮುಗ್ಧ ಜನರನ್ನ ಟಾರ್ಗೆಟ್ ಮಾಡಿ ಹತ್ಯೆಗೈದಿದ್ದರು ಅಂತಾನೂ ವಿವರಿಸಿದ್ರು. ಇಷ್ಟೇ ಅಲ್ಲ, ಪಹಲ್ಗಾಮ್ ದಾಳಿ ಬಳಿಕ ಉಗ್ರರ ಪಾಪದ ಕೊಡ ತುಂಬೋಗಿದೆ ಅಂತಾನು ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅಂತ ಸಂದೇಶನೂ ರವಾನಿಸಿದ್ರು. कि पिछले कुछ सालों में आतंक की गतिविधियों का कैरेक्टर जो है उसमें कुछ बदलाव आ रहा था. अब हमारी मिलिट्री के साथ साथ मासूम सिविलियंस जो कि अपना बचाव करने में विफल थे, उन पर भी हमले हो रहे थे. 2024 में जम्मू सेक्टर में शिवखोरी मंदिर को जाते हुए यात्री और इस साल अप्रैल में पहलगाम में मासूम पर्यटक इस खतरनाक ट्रेंड के विशेष उदाहरण हैं. पहलगाम तक पाप का ये घड़ा भर चुका था. ಅಂದಹಾಗೆ ಪಾಕಿಸ್ತಾನ ಸೈನಿಕರು ಉಗ್ರರನ್ನ ಮುಂದೆ ಬಿಟ್ಟು ಭಾರತೀಯರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೂ ಸೇನೆ ಸಾಕ್ಷಿ ಕೊಟ್ಟಿದೆ. ಭಯೋತ್ಪಾದಕರನ್ನ ಕದನದಲ್ಲಿ ಮಧ್ಯಪ್ರವೇಶಕ್ಕೆ ಆಯ್ಕೆ ಮಾಡಿಕೊಂಡಿದೆ. ಪಾಕಿಸ್ತಾನದ ಸೈನಿಕರು ಉಗ್ರರನ್ನ ಮುಂದೆ ಬಿಟ್ಟಿದ್ದು ವಿಷಾದಕರ ಅಂತಾನೂ ಆಕ್ರೋಶ ಹೊರಹಾಕಿದ್ರು. ಪಾಕಿಸ್ತಾನದ ಮೇಲೆ ದಾಳಿ ಮಾಡೋಕೆ ಮತ್ತೆಂದೂ ಮೇಲೇಳದಂತೆ ಹೊಡೆದು ಹಾಕಲು ನಾವು ರೆಡಿ ಅಂತ ಭಾರತೀಯ ನೌಕಾದಳ ನಾಯಕ ವೈಸ್ ಅಡ್ಮಿರಲ್ AN ಪ್ರಮೋದ್ ಎಚ್ಚರಿಕೆ ಕೊಟ್ಟರು. ಅದು ಸಾಕ್ಷಿ ಸಮೇತ. ಸಮುದ್ರ ನೌಕಾದಳ ಹೇಗೆ ಸಜ್ಜಾಗಿ ನಿಂತಿದೆ, ಎಂಥದ್ದೇ ಸಂದರ್ಭವಿರಲಿ, ಎಂಥದ್ದೇ ಸಮಯವಿರಲಿ, ಹಗಲಾಗಲಿ ರಾತ್ರಿ ಆಗಲಿ ದಾಳಿ ನಡೆಸಲು ನೌಕಾಪಡೆ ರೆಡಿಯಾಗಿದೆ ಅಂತ ಫೋಟೋಗಳನ್ನು ರಿಲೀಸ್ ಮಾಡಿದ್ರು. Effectively using multiple sensors and inputs, we are maintaining continuous surveillance to degrade or neutralize threats as they emerge or manifest to ensure targeting at extended ranges. All these are conducted
under the umbrella of a comprehensive and effective layered fleet air defense mechanism that caters for all threats, be it drones or high-speed missiles or aircraft, both fighters as well as surveillance aircraft. Any aerial target that attempts to penetrate this bubble is detected and identified using various techniques and technologies, affording quick and clear distinction between commercial, neutral, and hostile aircraft or flying objects at ranges in excess of the anticipated attack. ಅಖಾಡಕ್ಕಿಳಿದ ಮೇಲೆ ಶತ್ರುಗಳ ಸಂಹಾರ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅನ್ನೋದು ಇವತ್ತು ಸೇನಾಧಿಕಾರಿಗಳು ಕೊಟ್ಟ ಸಂದೇಶ. ಮೊನ್ನೆವರೆಗೂ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು ಸಾಕ್ಷಿನೇ ಕೊಡದೆ ಸುದ್ದಿಗೋಷ್ಠಿ ಮಾಡಿ ಬಿಟ್ಟಿ ಬಿಲ್ಡಪ್ ತಗೊಳ್ತಿದ್ರು. ಆದರೆ ನಮ್ಮ ಸೇನಾಧಿಕಾರಿಗಳು ಸಾಕ್ಷಿ ಸಮೇತ ನಮ್ಮ ಸೇನಾಪಡೆಗಳ ಶಕ್ತಿಯನ್ನ ಸಾಬೀತು ಮಾಡಿದ್ದಾರೆ. ಮತ್ತೆ ಬಾಲ ಬಿಚ್ಚಿದ್ರೆ ಹಿಂಗೆಲ್ಲ ಅಟ್ಟಾಡಿಸಿ ಹೊಡಿತೀವಿ, ಯಾವ್ಯಾವ ಅಸ್ತ್ರಗಳನ್ನ ಬಳಸ್ತೀವಿ ಅಂತ ಬಹಿರಂಗವಾಗಿ ತೋರಿಸಿ ವಾರ್ನಿಂಗ್ ಕೊಟ್ಟು ಜಗತ್ತಿಗೂ ಹೊಸ ಸಂದೇಶ ರವಾನಿಸಿದ್ದಾರೆ. ಭಾರತಕ್ಕೆ ನಭೋಮಂಡಲದಿಂದಲೂ ಭದ್ರತೆ. ಭಾರತವನ್ನ ಭೂಮಿ ಮೇಲೆ ಭೂಸೇನೆ, ಆಕಾಶದಲ್ಲಿ ವಾಯುಸೇನೆ, ಸಮುದ್ರಗಳಲ್ಲಿ ನೌಕಾಪಡೆ ರಕ್ಷಣೆ ನೀಡುತ್ತಾ ಕಾಯುತ್ತಿದೆ. ಆದರೆ ಭಾರತವನ್ನ ನಭೋಮಂಡಲದಿಂದಲೂ ಕಾಯುವ ಕೆಲಸವನ್ನ ನಮ್ಮ ಹೆಮ್ಮೆಯ ಇಸ್ರೋ ಮಾಡುತ್ತಿದೆ. ಇದನ್ನ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ಸುದರ್ಶನ್ ಅವರೇ ಖಚಿತಪಡಿಸಿದ್ದು. If we have to ensure safety of this country, we have to really serve through the satellite. We have to monitor the entire 7,500 kilometer seashore area. We have to monitor, and entire northern part we have to monitor continuously. Without satellite technology, without drone technology, we cannot achieve that. Today I am happy to inform that at least 10 satellites are continuously working, 24/7 working for the strategic purpose to ensure safety and security of the citizens of this country. ಭಾರತವನ್ನ ಕಾಯೋಕೆ ಲಕ್ಷಾಂತರ ಸೈನಿಕರಿದ್ದಾರೆ. ಇಂಡಿಯಾ ರಕ್ಷಣೆಗೆ 140 ಕೋಟಿ ಭಾರತೀಯರಿದ್ದಾರೆ. ಭಾರತವನ್ನ ಕಾಯೋಕೆ ವಿಶ್ವದ ಅಗ್ರ ರಾಷ್ಟ್ರಗಳೇ ಸಾಲುಗಟ್ಟಿ ನಿಂತಿವೆ. ಈಗ ಭರತಖಂಡವನ್ನ ನಭೋಮಂಡಲದಿಂದಲೂ ಇಸ್ರೋ ಕಾಯುತ್ತಿದೆ. ಈಗೇನಿದ್ರೂ ಬುದ್ಧಿ ಕಲಿಯದ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ಉಳಿದಿರೋ ಕೆಲಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಾಕಿಸ್ತಾನದ ಉಗ್ರರು ಮತ್ತು ಅಲ್ಲಿನ ಸೇನೆಯವರು ಭಾರತದ ಸೇನಾನಿಗಳ ಬಂದೂಕಿನಿಂದ ತಪ್ಪಿಸಿಕೊಂಡಿರ್ಬೋದು. ಆದರೆ ಬಲೂಚಿಸ್ತಾನಿಗಳು ಸದ್ಯಕ್ಕೆ ಸುಮ್ಮನಿರೋದಿಲ್ಲ. ನಮ್ಮ ಕೈಗೆ ಬಂದೂಕು ಕೊಡಿ, ಪಾಕಿಸ್ತಾನವನ್ನು ಸರ್ವನಾಶ ಮಾಡ್ತೀವಿ ಅಂತ ಭಾರತಕ್ಕೆ BLA ಮನವಿ ಮಾಡಿದೆ. ಭಾರತಕ್ಕೆ ಏನೆಲ್ಲ ಮನವಿ ಮಾಡಿಕೊಂಡಿದೆ ಬಲೂಚ್ ಲಿಬರೇಷನ್ ಆರ್ಮಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕಾಲು ಕೆರೆದು ಜಗಳ ತೆಗೆದಿರುವ ಪಾಕಿಸ್ತಾನಕ್ಕೆ ಭಾರತೀಯ ಸೈನಿಕರು ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ. ಭಾರತ ಕೊಟ್ಟಿರುವ ಗೇಟಿಗೆ ಉಗ್ರ ಪೋಷಕ ಪಾಕಿಸ್ತಾನ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ. ಈ ನಡುವೆಯೇ ಬಲೂಚಿಸ್ತಾನ್ ಕೂಡ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ ಕೊಡ್ತಿದೆ. ನಾವು ಸುಮ್ಮನಿದ್ರು ಬಲೂಚಿಸ್ತಾನಿಗಳು ಸುಮ್ಮನಾಗಲ್ಲ ಅಂತ ಪಾಕಿಸ್ತಾನಕ್ಕೆ ಬಾಂಬ್ಗಳನ್ನ ಹಾಕ್ತಾ ಪಾಕಿಸ್ತಾನಿ ಸೈನಿಕರನ್ನ ಬಲಿ ಪಡೀತಾ ವಾರ್ನಿಂಗ್ ಕೊಡ್ತಿದ್ದಾರೆ. ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ನಡೆಯುತ್ತಿರುವ ಹೋರಾಟವನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮತ್ತಷ್ಟು ತೀವ್ರಗೊಳಿಸಿದೆ. ಭಾರತ ಯಾವಾಗ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ ಶುರು ಮಾಡ್ತು, ಇದೇ ಒಳ್ಳೆ ಸಮಯ ಅಂತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೂಡ ಪಾಕ್ ವಿರುದ್ಧ ಪ್ರತ್ಯೇಕ ರಾಷ್ಟ್ರದ ಬಂಡಾಯ ಸಾರಿದೆ. ಒಂದು ಕಡೆ ಭಾರತ, ಮತ್ತೊಂದು ಕಡೆ BLA ದಾಳಿಯಿಂದ ಪಾಕಿಸ್ತಾನ ದಿಕ್ಕೆಟ್ಟು ಹೋಗಿದೆ. ಕಂಡಲ್ಲಿ ಬಾಂಬ್ ಸಿಡಿಸಿ ಗುಂಡಿಟ್ಟು ಪಾಕಿಸ್ತಾನದ 51 ಸ್ಥಳಗಳನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಟಾರ್ಗೆಟ್ ಮಾಡಿದೆ. ಪಾಕ್ ಸೇನೆ ಮತ್ತು ಗುಪ್ತಚರ ಸ್ಥಳಗಳ ಮೇಲೆ ದಾಳಿ ಮಾಡಿ ಧ್ವಂಸಗೊಳಿಸುವುದಾಗಿ ಎಚ್ಚರಿಕೆಯ ಸಂದೇಶ ನೀಡಿದೆ. ಪಾಕ್ ಧ್ವಂಸಕ್ಕೆ ಭಾರತದ ಸಹಾಯ ಕೇಳಿದ BLA, ನಿಮ್ಮ ಜೊತೆ ನಾವು ಹೋರಾಟ ಮಾಡ್ತೀವಿ, ಪಾಕಿಸ್ತಾನ ನಿರ್ನಾಮಕ್ಕೆ ನಮಗೆ ಶಸ್ತ್ರಾಸ್ತ್ರ ಕೊಡಿ ಸಾಕು ಅಂತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಭಾರತದ ದುಂಬಾಲು ಬಿದ್ದಿದೆ. ನಮ್ಮ ಕೈಗೆ ನೀವು ಗನ್ಗಳನ್ನ ಕೊಡಿ, ಗುಂಡಲ್ಲದೆ ಅವರನ್ನ ಕೊಂದು ಹಾಕ್ತೀವಿ ಅಂತ ಮನವಿ ಮಾಡಿ ಪತ್ರ ಬರೆದಿದೆ. ಪಾಕಿಸ್ತಾನವನ್ನು ಪಶ್ಚಿಮದಿಂದ ನಾಶಪಡಿಸಲು ನಾವು ಸಂಪೂರ್ಣವಾಗಿ ಸಿದ್ಧರಿದ್ದೇವೆ.
ನಾವು ಯಾವುದೇ ದೇಶದ ಕೈಗೊಂಬೆಯಾಗಿಲ್ಲ. ಪ್ರಾದೇಶಿಕ ರಾಜಕೀಯ ಮತ್ತು ಮಿಲಿಟರಿ ಸಮೀಕರಣದಲ್ಲಿ ನಮ್ಮದೇ ನಿರ್ಣಾಯಕ. ಪಾಕಿಸ್ತಾನದ ಶಾಂತಿ ಮತ್ತು ಕದನ ವಿರಾಮದ ಹೇಳಿಕೆಗಳನ್ನ ನಂಬಬೇಡಿ. ಅದು ಪಾಕಿಸ್ತಾನದ ಸುಳ್ಳು ಪ್ರಚಾರ ಮತ್ತು ವಂಚನೆಯ ಮುಖ ಅಷ್ಟೇ. ಪಾಕಿಸ್ತಾನದ ಮಾತುಗಳಿಗೆ ಬಲಿಯಾಗಬೇಡಿ. ನಿರ್ಣಾಯಕ ಕ್ರಮ ಕೈಗೊಳ್ಳಿ. ಪಾಕಿಸ್ತಾನ ಭಯೋತ್ಪಾದಕ ಕಾರ್ಖಾನೆಯಾಗಿದೆ. ನಾವು ಯಾವುದೇ ಬಾಹ್ಯ ಬೆಂಬಲವಿಲ್ಲದೆ ಪಾಕಿಸ್ತಾನದ ಬಳಿ ಪರಮಾಣು ಶಕ್ತಿ ಇದ್ದರೂ ಸೋಲಿಸಿದ್ದೇವೆ. ಈಗ ಬೇರು ಸಮೇತ ನಿರ್ಮೂಲನೆ ಮಾಡಲು ಭಾರತದ ಸಹಾಯ ಅವಶ್ಯಕವಾಗಿದೆ. ಭಾರತದಿಂದ ರಾಜಕೀಯ, ರಾಜತಾಂತ್ರಿಕ ಮತ್ತು ಮಿಲಿಟರಿ ಬೆಂಬಲ ನೀಡಿ ಶಸ್ತ್ರಾಸ್ತ್ರಗಳ ಸಹಾಯ ಮಾಡಿ ನಾವು ಅವರನ್ನ ನಾಶ ಮಾಡುತ್ತೇವೆ. ಇದು ಬಲೂಚ್ ಲಿಬರೇಷನ್ ಸೇನೆ ಈ ಪತ್ರವನ್ನ ಭಾರತಕ್ಕೆ ಕಳಿಸಿದೆ. ಸದ್ಯಕ್ಕೆ ಭಾರತದಿಂದ ಬಲೂಚಿ ಹೋರಾಟಗಾರರಿಗೆ ಯಾವುದೇ ಭರವಸೆ ನೀಡಿಲ್ಲ. ಒಂದು ವೇಳೆ ಭಾರತ ಬಲೂಚ್ಗಳು ಕೇಳಿದಂತೆ ಎಲ್ಲಾ ನೆರವು ಕೊಟ್ರೆ ಪಾಕಿಸ್ತಾನ ಸ್ಮಶಾನ ಆಗೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.